ನಿಮ್ಮ ಲೈಫ್ನ ನೋಡಿ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಹೊರಗಡೆ ಎಲ್ಲ ಚೆನ್ನಾಗಿತ್ತು, ಒಳ್ಳೆ ಫ್ಯಾಮಿಲಿ, ಎಜುಕೇಷನ್, ಆರಾಮಾಗಿರೋ ಜೀವನ. ಆದರೆ ಒಳಗೇನೋ ಕೊರತೆ ಇರುತ್ತೆ ಅಲ್ವಾ? ನನ್ನ ಜೀವನದ ಮೊದಲ 20 ವರ್ಷ ನಾನು ಸಹ ಹಾಗೆ ಇದೆ. ಬರೀ ಭಯ, ಮುಂದೆ ಏನಾಗುತ್ತೆ ಅಂತ. ನಾನು ಸಾಧಿಸ್ತೀನೋ ಇಲ್ವೋ, ಬೇರೆಯವರು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾರೋ ಏನೋ. ನನ್ನ ಒಳಗೆ ಐ ವಾಸ್ ಟೋಟಲಿ ಅ ಮೆಸ್. ನಾನು ರಿಯಾಲಿಟಿಗಿಂತ ಇಡೀ ದಿನ ಆಲೋಚನೆಗಳಲ್ಲೇ ಕಳೆದೋಗ್ತಿತ್ತು. ಬರೀ ಓವರ್ ಥಿಂಕಿಂಗ್, ಸಣ್ಣ ವಿಷಯಕ್ಕೂ ಇರಿಟೇಟ್ ಆಗೋದು. ನನ್ನ ಮೇಲೆ ನನಗೆ ಕ್ಲಾರಿಟಿ ಇರಲಿಲ್ಲ, ಬರೀ ಕನ್ಫ್ಯೂಷನ್. ಕೋವಿಡ್ ವರ್ಷ ಒಂದು ಇನ್ಸಿಡೆಂಟಿಂದ ನಾನು ಸಪ್ರೆಸ್ ಮಾಡಿದ್ದ ಎಮೋಷನ್ಸ್, ಇನ್ಸೆಕ್ಯೂರಿಟೀಸ್ ಪೀಕ್ ಗ್ರೇಸ್ ಆಯಿತು. ಐ ಕುಡಂಟ್ ಬೇರ್ ಇಟ್. ನನಗೆ ಪರ್ಮನೆಂಟ್ ಸಲ್ಯೂಷನ್ ಬೇಕಿತ್ತು. ನನಗೆ ಏನು ಭಯ ಇತ್ತು ಅಂದರೆ, ನಾನು ಯಾವತ್ತೂ ಖುಷಿಯಾಗಿರೋಕ್ಕೆ ಸಾಧ್ಯನೇ ಇಲ್ವಾ? ನನ್ನ ಲೈಫ್ನ ನನ್ನ ಕೈಯಲ್ಲಿ ಕಂಟ್ರೋಲ್ ತೊಗೋಬೋದಾ? ಈ ಥರ ನನ್ನ ಮೈಂಡಲ್ಲಿ ಸಾವಿರಾರು ಕ್ವಶನ್ಸ್ ಒಂದೇ ಸತಿ ಬುಲೆಟ್ ಟ್ರೈನ್ ಸ್ಪೀಡಲ್ಲಿ ಹೋಗ್ತಿತ್ತು. ಇಂಟರ್ನೆಟ್ ಬ್ರೌಸ್ ಮಾಡೋಕ್ಕೆ ಶುರು ಮಾಡಿದೆ. ಕೊನೆಗೂ ಐ ಫೌಂಡ್ ಅ ಪರ್ಸನ್ ಆನ್ಸರಿಂಗ್ ಮೈ ಕ್ವಶನ್ಸ್. ವಿಚಿತ್ರವಾಗಿ ನನ್ನ ಗಮನ ಸೆಳಿತಾ ಬಂತು ಆ ವಿಡಿಯೋಸ್ ಸದ್ಗುರು ಅವರದ್ದು. ಅವ್ರ ಮಾತುಗಳನ್ನ ಕೇಳ್ತಾ ನನ್ನ ಮೈಂಡಿಂದ ನನಗೆ ಫ್ರೀಡಮ್ ಸಿಕ್ತಂಗಿತ್ತು. ಆ ಸೆನ್ಸ್ ಆಫ್ ಕ್ಲಾರಿಟಿ, ಆ ಪಾಸಿಟಿವ್ನೆಸ್, ಹೊಸ ಚೈತನ್ಯ ಮುತ್ತು. ನನ್ನ ಲೈಫ್ನ ಹೊಸ ಥರ ಲೀಡ್ ಮಾಡ್ಬೋದು ಅನ್ನೋ ಬೇಕ್ ಪಾಸಿಬಿಲಿಟಿ. ಬಟ್ ಇಸ್ ಇಟ್ ಫಾರ್ ಎವರ್? ಸದ್ಗುರು ಅವರು ಆಫರ್ ಮಾಡಿರೋ ಸಿಂಪಲ್ ಯೋಗಿಕ್ ಪ್ರಾಕ್ಟಿಸಸ್, ಸಾಧನಾಸ್ ಫಾಲೋ ಮಾಡ್ತಾ ಬಂದೆ. ಸ್ಲೋಲಿ ಐ ವಾಸ್ ಏಬಲ್ ಟು ಸಿ ದ ಸ್ಮಾಲ್ ಚೇಂಜಸ್ ವಿತ್ ಇನ್ ಮೀ. ಐ ವಾಸ್ ಫುಲ್ ಆಫ್ ಡಿವೋಷನ್. ಆ ಪ್ರೀತಿ, ಆ ಕ್ಲಾರಿಟಿ ನನ್ನನ್ನು ಆವರಿಸ್ಬೋದು. ನನಗೊಂದು ಮನವರಿಕೆ ಆಯಿತು, ಖುಷಿ ಅನ್ನೋದು ಹೊರಗಿನ ಪ್ರಪಂಚದಿಂದ ಸಿಗೋದಲ್ಲ, ನಮ್ಮ ಒಳಗೆ ವಿ ಕ್ಯಾನ್ ಕ್ರಿಯೇಟ್ ಇಟ್. ಇವತ್ತು ಐ ಆಮ್ ಅಟ್ ಇಶಾ, ಆಫರಿಂಗ್ ಮೈ ಸೆಲ್ಫ್ ಟು ಸದ್ಗುರುಸ್ ವಿಷನ್. ಹೊರಗಿನ ಪ್ರಪಂಚದಲ್ಲಿ ಏನು ಆಗುತ್ತೆ ಅನ್ನೋದು ಕಂಟ್ರೋಲ್ ಮಾಡೋಕ್ಕೆ ಆಗದೆ ಇರ್ಬೋದು, ಆದರೆ ನಮ್ಮ ಲೈಫ್ ನಾವು ಹೇಗೆ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಯಾಕಂದರೆ ಸೀಟ್ ಆಫ್ ಅವರ್ ಲೈಫ್ ಎಕ್ಸ್ಪೀರಿಯನ್ಸ್ ನಮ್ಮ ಒಳಗೆ ಇರುತ್ತೆ. ನಿಜ ಏನಂದರೆ, ಇನ್ ಇಸ್ ದ ಓನ್ಲಿ ವೇ ಔಟ್. ನಿಮಗೂ ಲೈಫಲ್ಲಿ ಖುಷಿಯಾಗಿರ್ಬೋದು ಅಂತ ಅನಿಸಿದೆ ಅಲ್ವಾ? ನನ್ನ ಲೈಫ್ ಜರ್ನಿಯಿಂದ ನಾನು ಕಲ್ತಿರೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್.